ಎಲ್ಲರಿಗೂ ನಮಸ್ಕಾರ. ನೋಡಿ, ಇವತ್ತು ಒಂದೇ ದಿನಕ್ಕಾಗೋಷ್ಟು ಮೊಳಕೆ ಹುರುಳಿಕಾಳು ನಾನೇ ನೆನೆ ಹಾಕಿ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಕಾಂಬಿನೇಷನ್ ಅಲ್ಲಿ ಸಾರು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮನೆಯಲ್ಲಿ. ನೋಡಿ, ಒಣ ಕೊಬ್ಬರಿ, ಬ್ಯಾಡಗಿ ಮೆಣಸಿನಕಾಯಿ, ಈ ಮೊಳಕೆ ಹುರುಳಿಕಾಳು ಈ ಕಾಂಬಿನೇಷನ್ ಅಲ್ಲಿ ಇವತ್ತು ಸಾರು ಮಾಡಿ ತೋರಿಸ್ತಾ ಇದ್ದೀನಿ. ಕೊಬ್ಬರಿ ತುರ್ಕೊಂಡ್ಬಿಟ್ಟು ಬ್ಯಾಡಗಿ ಮೆಣಸಿನಕಾಯಿ ಹುರ್ಕೊಂಡು ಮತ್ತೆ ಇದ್ರ ಜೊತೆಗೆ ಏನೇನು ಹಾಕಬೇಕು ಅಂತ ಹೇಳ್ತೀನಿ. ರುಬ್ಕೊಬೇಕು. ಫಸ್ಟು ರುಬ್ಕೊಂಡ್ಬಿಟ್ಟು ನಾವು ಖಾರ ಕಲಸಿ ಒಗ್ಗರಣೆಗೆ ಹಾಕೋದು ಅಂತ ಮಾಡ್ತಾ ಇದ್ವಿ. ನಮ್ಮಮ್ಮ ಎಲ್ಲ ಒಳ್ಕಲ್ಲಲ್ಲಿ ರುಬ್ಬಿಟ್ಟು ಖಾರ ಕಲಸಿ ಇಡೋರು ಒಂದು 10 ನಿಮಿಷ. ಆ ನಂತರ ಒಗ್ಗರಣೆಗೆ ಹಾಕಿ ಸಾರು ಮಾಡೋರು. ಏನು ಚೆನ್ನಾಗಿರ್ತಿತ್ತು ಗೊತ್ತಾ. ನಾವು ಕ್ಲಾಸಿಂದ ಮಧ್ಯಾಹ್ನ ಊಟಕ್ಕೆ ಬಂದರು, ಊಟ ಮಾಡ್ಕೊಂಡು ಹೋಗಿ ಎಷ್ಟೋ ತನಕ ನಮಗೆ ಕೈಯಲ್ಲಿ ಈ ಥರ ಘಮ್ಮನ ವಾಸನೆ ಬರೋದು. ಕೈ ತೊಳ್ಕೊಂಡು ಅಷ್ಟು ನೀಟಾಗಿ ಇದು ಮಾಡ್ಕೊಂಡ್ರು ಅಷ್ಟು ಘಮ 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 ಅನ್ನೋದು. ಆ ರೀತಿ ಸಾಂಬಾರು ಮಾಡೋದನ್ನು ಇವತ್ತು ತೋರಿಸ್ತಾ ಇದ್ದೀನಿ. ನೋಡಿ, ಮೊಳಕೆ ಹುರುಳಿಕಾಳು ಸಾರು ಮಾಡಲಿಕ್ಕೆ ಇದು ರುಬ್ಲಿಕ್ಕೆ ಇಷ್ಟೆಲ್ಲ ಜೋಡಿಸಿಟ್ಕೊಂಡಿದ್ದೀನಿ. ನೋಡಿ, ಜೀರಿಗೆ, ಮೆಣಸು, 1 ಈರುಳ್ಳಿ ಚಿಕ್ಕದು ಫುಲ್ ದಪ್ಪ ಹೆಚ್ಕೊಂಡಿದ್ದೀನಿ, 2 ಟೊಮೊಟೊ, ಚಿಕ್ಕ ಟೊಮೊಟೊ, 1 ಬೆಳ್ಳುಳ್ಳಿ ಗಡ್ಡೆ, ಆಗಲೇ ತೋರಿಸಿದ್ನಲ್ಲ ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 10-12 ಇದೆ. ಇದು ಅಷ್ಟೊಂದು ಖಾರ ಇರೋದಿಲ್ಲ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೋಡಿ, ಒಂದೇ 1 ಸ್ಪೂನು ಅಕ್ಕಿ ನೆನೆ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಹುಣಸೆ ಹಣ್ಣನ್ನ ನೆನೆ ಹಾಕಿಟ್ಕೊಂಡಿದ್ದೀನಿ. ಅಂದರೆ ಒಂದು ಸ್ವಲ್ಪ ತೊಳೆದು ಒಳ್ಳೆ ನೀರು ಹಾಕಿಟ್ಕೊಂಡಿದ್ದೀನಿ. ಒಂದೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಷ್ಟು ಹುಣಸೆ ಹಣ್ಣು, ಇಷ್ಟು ಟೊಮೊಟೊ ಹುಳಿ, 2 ಈ ಸಾರಿಗೆ 1 ಅಷ್ಟು ಹಾಕೊಂಡಿದ್ದೀನಿ. ನೀವು ಟೊಮೊಟೊ ಜಾಸ್ತಿ ಹಾಕೊಂಡ್ರೆ ಹುಣಸೆ ಹಣ್ಣು ಕಡಿಮೆ ಹಾಕೋಬೇಕಾಗುತ್ತೆ. ಇದು ಒಂದು ಸ್ವಲ್ಪ ಇದೆ, ಹುಣಸೆ ಹಣ್ಣು ಮತ್ತು ಟೊಮೊಟೊ 2 ಈ ಹುಳಿಗೆ, ಈ ಸಾರಿಗೆ ಕರೆಕ್ಟ್ ಆಗುತ್ತೆ ಹುಳಿ. ಅದಕ್ಕೆ ಇಷ್ಟು ತಗೊಂಡಿದ್ದೀನಿ. ಇವಾಗ ಇದಿಷ್ಟನ್ನು ಒಂದು ಸ್ವಲ್ಪ ಹುರ್ಕೋಬೇಕಾಗುತ್ತೆ. ಅಂದರೆ ಎಣ್ಣೆ ಹಾಕಿ ಒಂದು ಸ್ವಲ್ಪ ಮಾಗಿಸ್ಕೊಳ್ತಾ ಇದ್ದೀನಿ ರುಬ್ಲಿಕ್ಕೆ. ಕೊಬ್ಬರಿನ ನೋಡಿ ದಪ್ಪ ಇದರಲ್ಲಿ ತುರ್ಕೊಂಡಿದ್ದೀನಿ, ಒಣ ಕೊಬ್ಬರಿ ಇದು. ಈ ಸಾರಿಗೆ ಇದು ಹಸಿ ಕಾಳಲ್ಲ, ಇದು ಒಣ ಕೊಬ್ಬರಿ ತುಂಬ ಚೆನ್ನಾಗಾಗುತ್ತೆ. ಈಗ ನಾನು ರುಬ್ಲಿಕ್ಕೆ ಹುರ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಗ್ಯಾಸ್ ಹಚ್ಬಿಟ್ಟು 1-1.5 ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ. ಈಗ ಜೀರಿಗೆ ಮತ್ತು ಮೆಣಸನ್ನ ಹಾಕಿದ್ದೀನಿ. ನೋಡಿ, ಈಗ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದ್ದೀನಿ. ಬೆಳ್ಳುಳ್ಳಿಯನ್ನ ಸುಲಿದು ಒಂದು ಸ್ವಲ್ಪ ಜಜ್ಕೊಂಡು ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕಿದ್ದೀನಿ. ಆಮೇಲೆ ಈರುಳ್ಳಿ ಹಾಕಿದ್ದೀನಿ. ನೋಡಿ, ಈಗ ಟೊಮೊಟೊ ಕೂಡ ಹಾಕಿದ್ದೀನಿ. ಒಂದೆರಡು ಸುತ್ತು ಮಾಗಿಸ್ಕೊಂಡ್ರೆ ಸಾಕು, ಎಲ್ಲವುದು ಆಗೋ ಅಷ್ಟೊತ್ತಿಗೆ ಕರೆಕ್ಟ್ ಆಗೋಗುತ್ತೆ. ನೋಡಿ, ತೊಳೆದಿಟ್ಕೊಂಡಿರೋ ಅಂತ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ಮತ್ತು ಹುಣಸೆ ಹಣ್ಣು ನೆನೆ ಹಾಕಿಟ್ಕೊಂಡಿದ್ನಲ್ಲ ಅದು ಒಂದು ಸ್ವಲ್ಪ ನೀರು ಸಮೇತ ಹಾಕಿದ್ದೀನಿ, ಟೊಮೊಟೊ ಹಾಕಿರೋದ್ರಿಂದ. ನೋಡಿ, ಒಂದೇ 1 ಸ್ಪೂನ್ ನೆನೆ ಹಾಕಿಟ್ಕೊಂಡಿದ್ನಲ್ಲ ಅಕ್ಕಿ, ಅದನ್ನು ಕೂಡ ಹಾಕಿದ್ದೀನಿ. ನೋಡಿ, ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ. ಆ ನಂತರ ಲಾಸ್ಟಿಗೆ ಒಣ ಕೊಬ್ಬರಿ ಹಾಕಿದ್ದೀನಿ. ನೋಡಿ, ಇದಾಗಿದೆ. ಇದು ಫುಲ್ಲು ತಣ್ಣಗಾದ್ಮೇಲೆ ಇದನ್ನು ನಾವು ರುಬ್ಕೋಬೇಕು. ನೋಡಿ, ಘಮ ತುಂಬ ಚೆನ್ನಾಗಿ ಬರ್ತಾ ಇದೆ. ಇದಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ. ನೋಡಿ, ಆಯಿತು. ಈಗ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಇದು ಒಂದು ಸ್ವಲ್ಪ ಚೆನ್ನಾಗಿ ತಣ್ಣಗಾದ್ಮೇಲೆ ರುಬ್ಕೊಳ್ಳೋಣ. ನೋಡಿ, ಇದು ತಣ್ಣಗಾಗಿದೆ. ಮೆಣಸಿನ್ಕಾಯಿನೆಲ್ಲ ಅರ್ಧಕ್ಕೆ ಮುರ್ಕೊಂಡಿದ್ದೀನಿ, ದೊಡ್ಡದಾಗುತ್ತೆ ಅಂತ. ಇವಾಗ ಇದಷ್ಟನ್ನು ತುಂಬ್ಕೊಂಡ್ಬಿಟ್ಟು ಸಣ್ಣಗೆ ನೀರು ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಹಾಕೊಂಡ್ಬಿಟ್ಟು ಸಣ್ಣಗೆ ರುಬ್ಕೊಂಡು ರೆಡಿ ಮಾಡ್ಕೊಳ್ತೀನಿ. ಬಿಟ್ರೆ ಸಖತ್ತಾಗಿರುತ್ತೆ. ನೋಡಿ, ಇದನ್ನು ಕೂಡ ಒಂದು ಸ್ವಲ್ಪ ತೊಳೆದು ಹಾಕೊಂಡಿದ್ದೀನಿ. ಈಗ ನಾನು ಇದನ್ನು ರುಬ್ಕೊಂಡ್ಬರ್ತೀನಿ. ಬೇಕು ಅಂದರೆ ಇನ್ನೂ ಒಂದು ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ತುಂಬ ನೈಸಾಗಿ
ನೋಡಿ ಅಷ್ಟು ನೀರು ಹಾಕಿ ರುಬ್ಬಿದ್ದಕ್ಕೆ ಇಷ್ಟು ಗಟ್ಟಿ ಆಯಿತು. ಇನ್ನೂ ಕೂಡ ನೀರು ಇಡಿಸುತ್ತೆ. ಇದ್ರ ಜೊತೆಗೆ ನಾನು ನೋಡಿ ಖಾರದ ಪುಡಿ ಅಂದರೆ ಒಣ ಮೆಣಸಿನ್ಕಾಯಿ ಹಾಕದೇ ಮಾಡಿರೋ ಅಂಥ ಸಾರಿನ ಪುಡಿ, ಇದನ್ನು ಕೂಡ ನನ್ನ ಚಾನಲ್ನಲ್ಲಿ ರೆಸಿಪಿ ಇದೆ ನೋಡಿ. ಇದು 1.5 ಸ್ಪೂನು, ಮುಕ್ಕಾಲು ಸ್ಪೂನು 2 ಸಲ ಹಾಕಿದ್ದೀನಿ, 1.5 ಸ್ಪೂನ್ ಹಾಕಿದ್ದೀನಿ. ಈಗ ಇದಕ್ಕೆ ಸಾಕಷ್ಟು ನೀರು ಹಾಕ್ಕೊಂಡು ನೈಸಾಗಿ ರುಬ್ತಾ ಇದ್ದೀನಿ. ನೋಡಿ ಈಗ ನುಣ್ಣಗೆ ರುಬ್ಕೊಂಡಿದ್ದೀನಿ. ಈಗ ನಾವು ಖಾರ ಕಲಸಿ ಇಡಬೇಕು. ಯಾವುದಕ್ಕೆ? ಈ ಮೊಳಕೆ ಹುರುಳಿಕಾಳು ಇದೆಯಲ್ಲ, ಇದಕ್ಕೆ ಖಾರ ಕಲಸಿ ಇಡಬೇಕು. ಇದ್ರೊಳಗಡೆನೆ ಹಾಕಬೇಕು. ಬೇಕು ಅಂದರೆ ಒಂದು ಸ್ವಲ್ಪ ನೀರನ್ನು ಕೂಡ ತೊಳೆದು ಹಾಕ್ಬೋದು. ನೋಡಿ ರುಬ್ಬಿರೋ ಖಾರ ಅಷ್ಟಾಗಿತ್ತು, ಎಲ್ಲ ಬಳ್ದಾಕ್ಬಿಟ್ಟು ನೋಡಿ ಇದನ್ನು ಒಂದು ಸ್ವಲ್ಪ ಒಂದು ಅರ್ಧ ಲೋಟ ನೀರು ಹಾಕಿ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಸಾರು ಹೆಚ್ಚಿಸ್ಕೋಬೇಕಾಗುತ್ತೆ. ಬಟ್ ಇವಾಗ ಕಲಸಿಡ್ಲಿಕ್ಕೆ ಇಷ್ಟೇ ಖಾರದಲ್ಲಿ ಈ ಥರ ಗಟ್ಟಿಯಾಗಿ ನಾವು ಎಣ್ಣೆಗಾಯಿ ಮಾಡಬೇಕಾದ್ರೆ ಮ್ಯಾರಿನೇಟ್ ಮಾಡಿರ್ತೀವಲ್ಲ ಆ ಥರ ನೋಡಿ ಖಾರ ಕಲಸಿ ಇಟ್ಟಿದ್ದೀನಿ. ಇದಕ್ಕೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಉಪ್ಪನ್ನು ಹಾಕೋಬಹುದು. ಇಲ್ಲಾಂದರೆ ಹುರಿಬೇಕಾದ್ರೆ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಅಷ್ಟೇ ಸಾಕು. ಆಮೇಲೆ ಮತ್ತೆ ಕುದಿಸ್ಕೋಬೇಕಾದ್ರೆ ಹಾಕ್ಕೋಬೇಕಾಗುತ್ತೆ. ಇದನ್ನ ಒಂದು 10 ನಿಮಿಷ ಮುಚ್ಚಿಟ್ಬಿಡಿ. ಈಗ ಮತ್ತೆ ಒಗ್ಗರಣೆ ಮಾಡಬೇಕಲ್ಲ ಸಾರಿಗೆ, ಅದಕ್ಕೊಂದು ಸ್ವಲ್ಪ ರೆಡಿ ಮಾಡ್ಕೊಳ್ತೀನಿ. ಇದು ಮುಚ್ಚಿಟ್ಟಿರ್ತೀನಿ ಒಂದು 10 ನಿಮಿಷ. ನೋಡಿ ನಾನು ಇವಾಗ ಒಂದು ಸ್ವಲ್ಪ ದೊಡ್ಡದಾಗಿರೋ ಅಂಥ ಮಣ್ಣಿನ ಪಾತ್ರೆನ ಒಲೆ ಮೇಲೆ ಇಟ್ಕೊಂಡು ಅದಕ್ಕೆ ಇಷ್ಟು ನೀರು ಹಾಕಿದ್ದೀನಿ. ಈ ನೀರು ಕಾಯಿಸ್ಕೋಬೇಕು. ಯಾಕೆ ಅಂದರೆ ನಾವು ಹಸಿ ಕಾಳಿಗೆ ಖಾರ ಕಲಸಿಟ್ಟಿದ್ದೀವಿ, ಅದು ತುಂಬ ಚೆನ್ನಾಗಿ ಕುದ್ದು ಖಾರದಲ್ಲೇ ಬೇಯಬೇಕು. ಅದಕ್ಕೆ ಫಸ್ಟೇ ಒಂದು ಅರ್ಧ ತಮ್ಗೆವಷ್ಟು ನೀರನ್ನು ಕಾಯಿಸ್ಕೊಳ್ತಾ ಇದ್ದೀನಿ ಈ ಮಣ್ಣಿನ ಪಾತ್ರೆನಲ್ಲಿ. ನೋಡಿ ಒಗ್ಗರಣೆಗೆ ಸಾಸಿವೆ, ಕರಿಬೇವು, ಒಣ ಮೆಣಸಿನ್ಕಾಯಿ, ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. ಎಣ್ಣೆ ಹಾಕಿ ಇದರಲ್ಲಿ ಒಗ್ಗರಣೆ ಹಾಕಬೇಕು. ಇದನ್ನ ಲಾಸ್ಟಿಗೆ ಹಾಕ್ತಾ ಇದ್ದೀನಿ, ಯಾಕೆಂದ್ರೆ ಇದು ಹಸಿ ಕಾಳಿರುತ್ತೆ. ಈಗ ನೀರು ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಒಂದು ಸ್ವಲ್ಪ ದೊಡ್ಡ ಪಾತ್ರೆ ಇಟ್ಕೋಬೇಕು. ಕುದಿಯೋದಕ್ಕೆ ಜಾಸ್ತಿ ಅವಕಾಶ ಆಗೋಂಗೆ, ತುಂಬ ಆಗೋವಂಥದ್ದು ಇಟ್ಕೋಬಾರ್ದು. ಅದಕ್ಕೆ ನಾನು ಇವಾಗ ಒಂದು ಅರ್ಧ ತಮ್ಗೆ ಅಷ್ಟು ನೀರು ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ನೋಡಿ ಒಂದು ಸ್ವಲ್ಪ ಲಳಾವ ಕುದಿಯೋಕ್ಕೆ ಅವಕಾಶ ಆಗಬೇಕಲ್ಲ, ಅದಕ್ಕೆ ಒಂದು ಸ್ವಲ್ಪ ದೊಡ್ಡ ಪಾತ್ರೆ ಇಟ್ಟಿದ್ದೀನಿ. ಈಗ ಇದು ನೀರು ಕಾದ ತಕ್ಷಣ ಈಗ ಖಾರ ಕಲಸಿಟ್ಟಿದ್ದೀನಲ್ಲ ಇದನ್ನ ಸುರಬೇಕು. ಇದು ಒಂದು ಸ್ವಲ್ಪ ಚೆನ್ನಾಗಿ ಬೆಂದಾದ್ಮೇಲೆ ಸಾರಿನ ಹದಕ್ಕೆ ಆದ್ಮೇಲೆ ಇದನ್ನ ಒಗ್ಗರಣೆ ಹಾಕಬೇಕು. ನೋಡಿ ಇವಾಗ ನೀರು ಕಾದಿದೆ. ಈಗ ನಾವು ಇದನ್ನ ಖಾರ ಕಲಸಿಟ್ಟಿದ್ದೀವಲ್ಲ ಅದನ್ನ ಇದ್ರೊಳಗಡೆ ಹಾಕೋಣ. ನೋಡಿ ಈ ಹದದಲ್ಲಾಗಿದೆ. ಇದು ಇವಾಗ ಚೆನ್ನಾಗಿ ಕುದ್ದು ಮುಕ್ಕಾಲು ವಾಸಿನಾದರೂ ಬೇಯಬೇಕು ಈ ಖಾರದಲ್ಲಿ. ಆ ನಂತರ ನಾವು ಒಗ್ಗರಣೆ ಹಾಕಿ ಒಂದು ಸ್ವಲ್ಪ ಇನ್ನೊಂದು ಕಾಲು ವಾಸಿ ಕುದಿಸ್ಬಿಟ್ರೆ ತುಂಬ ಚೆನ್ನಾಗಾಗುತ್ತೆ. ಈಗ ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ಕೂಡ ಹಾಕ್ತಾ ಇದ್ದೀನಿ. ಈಗ ಇದನ್ನು ಒಂದು ಸ್ವಲ್ಪ ಹಿಂಗೆ ಓಪನ್ ಮಾಡಿ ಮುಚ್ಚಿ ಜೋರೂರಿನಲ್ಲಿ ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ನೋಡಿ ಮುಚ್ಚಿ ಕುದಿಸ್ತಾ ಇದ್ದೀನಿ, ಚೆನ್ನಾಗಿ ಕುದೀತಾ ಇದೆ. ಖಾರದೊಳಗೆ ಕುದ್ದು ಬೇಯ್ತಾ ಇದೆ. ನೋಡಿ ಇನ್ನು ಬೆಂದಿಲ್ಲ, ಇನ್ನು ಒಂದು ಸ್ವಲ್ಪ ಬೇಯಬೇಕು, ಇನ್ನು ಒಂದು ಸ್ವಲ್ಪ ಕುದಿಬೇಕು. ಫುಲ್ ಮುಚ್ಚಬೇಡಿ, ಕುಕ್ಕಿಸ್ಬಾರ್ದು. ಈ ಥರ ನೋಡಿ ಹೀಗೆ ಮುಚ್ಚಿದ್ರು ಒಳಗೆ ಕುದ್ದು 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 ಚೆನ್ನಾಗಿ ಬೇಯುತ್ತೆ.
ನೋಡಿ ಮುಕ್ಕಾಲ್ ವಾಸಿ ಬೆಂದಿದೆ. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ನೋಡಿ ಚೆನ್ನಾಗಾಗಿದೆ. ಈಗ ಪಕ್ಕದ ಒಲೆಯಲ್ಲಿ ಒಗ್ಗರಣೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಸಾಸಿವೆ ಹಾಕ್ತಾ ಇದ್ದೀನಿ. ಒಗ್ಗರಣೆ ಮಾಡಿ ಹಾಕಿ ಇನ್ನೊಂದು ಸ್ವಲ್ಪ ಕುದಿಸ್ಕೊಂಡ್ಬಿಟ್ರೆ ಆಯ್ತು. ನೋಡಿ ಸಾಸಿವೆ ಸಿಡಿತಾ ಇದೆ. ಒಣಮೆಣಸಿನಕಾಯಿ, ಕರಿಬೇವು, ಈರುಳ್ಳಿ ಎಲ್ಲದನ್ನು ಹಾಕಿದ್ದೀನಿ. ನೋಡಿ ಒಗ್ಗರಣೆ ಕೂಡ ಹದವಾಗಿ ಆಗಿದೆ. ಈಗ ಇದನ್ನು ಗ್ಯಾಸ್ ಆಫ್ ಮಾಡಿಕೊಂಡು ಒಗ್ಗರಣೆ ಹಾಕಿ. ನೋಡಿ ಸಖತ್ತಾಗಿರುವಂತ ಮೊಳಕೆ ಹುರುಳಿಕಾಳು ಖಾರ ಕಲಸಿ ಒಗ್ಗರಣೆ ಹಾಕಿದ್ದಂತ ಸಾಂಬಾರು ತುಂಬಾ ಚೆನ್ನಾಗಿದೆ. ಈಗ ಒಗ್ಗರಣೆ ಹಾಕಾದ್ಮೇಲೆ ಸಖತ್ತಾಗಿದೆ. ಉಪ್ಪು ಎಲ್ಲ ಖಾರ ಎಲ್ಲ ಕರೆಕ್ಟ್ ಆಗಿದೆ. ಇನ್ನೊಂದು ಸ್ವಲ್ಪ ಈ ಒಗ್ಗರಣೆ ಪಾತ್ರೆಗೆ ಒಂದು ಸ್ವಲ್ಪ ನೀರು ಹಾಕೊಂಡು ಹಾಕ್ತಾ ಇದ್ದೀನಿ. ನೋಡಿ ಏನು ಸಖತ್ತಾಗಿದೆ ಸಾಂಬಾರು, ತುಂಬ ಚೆನ್ನಾಗಿದೆ. ನೋಡಿ ನೀವು ಕೂಡ ಇದರ ಅನುಕೂಲ ಪಡ್ಕೊಳ್ತೀರಾ ಅಂತ ಈ ವಿಡಿಯೋ ಮಾಡಿ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದರೆ ನಿಮ್ಮ ದಿನನಿತ್ಯದ ಅನುಕೂಲಕ್ಕೆ ಬರುವಂತಹ ವಿಡಿಯೋಗಳನ್ನೇ ನಾನು ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.